You take fasting today? Okay guys, it's time for break it. 6:40. You understand? ಇವಾಗ 5 ಗಂಟೆ ಕರೆಕ್ಟಾಗಿ 2ನೇ ದಿವಸ ರೆಡಿ ಮಾಡ್ತಾ ಅವರನ್ನ. ನನ್ನ ಜೊತೆ ಇರೋರೆಲ್ಲ ಮುಸ್ಲಿಮ್ಸ್. ನಾನು ಕೇಳಿದೆ ಅವರಿಗೆ, ಬ್ರೋ ನಾನು ಮಾಡ್ಬೋದಾ ಇದು, ಮಸೀದಿಗೆ ಹೋಗ್ಬೋದಿತ್ತು, ಬಟ್ ಅವ್ರು ತುಂಬ ಸೀರಿಯಸ್ ಆಗಿ ಫಾಲೋ ಮಾಡ್ತಾರೆ. ಶೂಟ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ನಾನು ಇವತ್ತಿರೋದು ಆ್ಯಕ್ಚುಲ್ ಟೆಸ್ಟು ಗೊತ್ತು ಕಳ್ಕೊಂಡ್ಬಿಟ್ಟಾರು. ಇವತ್ತು ತುಂಬ ಹೊತ್ತೈಸಿದೈತೆ ನೋಡಿದ್ರೆ ಮಳೆ ತಕ್ಕಾಗಿದ್ದೀವಿ. ಮೇ ಬಿ ಮಾಡ್ತಿದ್ದಾಗಿತ್ತು. ಗುರು ಎಲ್ಲ ಊಟ ಹಾಕೊಂಡು ರೆಡಿಯಾಗಿತ್ತು. ಇನ್ನೇನು ಊಟ ಸ್ಟಾರ್ಟ್ ಮಾಡೋಣ ಅಂತ ಕುತ್ಕೊಂಡು ಬೆಳಿಗ್ಗೆ ಊಟ ಮಾಡಿಲ್ಲ. ನೀರು ಕುಡಿಬೇಕು ಅನ್ಸುತ್ತೆ, ಕುಡಿಯೋಂಗಿಲ್ಲ. ಮಿನಿಮಮ್ 7 ದಿನ ಮಾಡಲೇಬೇಕು. ಈ ಥರ ಹುಷಾರಿಲ್ದ್ರ ಹತ್ರ ಆಗ್ಬಿಡ್ತು. ಇವತ್ತು ಲಾಸ್ಟ್ ಅನ್ಸುತ್ತೆ. ನಾವು ಒಂದಿನ ಮಾಡ್ಬೋದು ಅಂತ ರಿಸ್ಕ್ ತೊಗೊಂಡ್ರೆ 1 ವಾರ ಆಮೇಲೆ ರೆಸ್ಟ್ ಮಾಡಬೇಕಾಗುತ್ತೆ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್. For what? Eating this. You're fasting? No. 38. See, 38. Let me check. 38. No. First you eat dates. Okay. After that you can drink some water. Next you can eat fruits. Which fruit? Okay guys, it's time for break it. First dates, then water, then any fruit, then again water. See, time is 6:40. No problem, we can eat. Malik 01. Do you know what's the Malayalam of watermelon? Tanni Mattan. Say. Tanni Mappan. Say Tanni Mattan. I follow one rule. When I was eating, No talk. And you know what's the Malayalam? Ankur. It's also an Arabic name. You know what's this? What? samosa. Samosa. In your Bangalore, it's also getting samosa and cutlet is the main character while Ramzan. For what we are going? For eating food. For eating food. What food? You take fasting today? With me? Tomorrow also you're taking. Name is so good. Old name. പഴയ പേരാണ്. പുതിയ പേരുണ്ട്. You understand? New. ಈ ಊಟ ರೆಡಿ ಮಾಡ್ತಾ ಅವರಣ್ಣ. ಇವಾಗ 5 ಗಂಟೆ ಕರೆಕ್ಟಾಗಿ 2ನೇ ದಿವಸ. ನೋಡಿ ಮೋಡಗಳು ಹಿಂಗೆ ಗೋಪುರಲ್ಲಿ ಕಾಣಿಸ್ತಿಲ್ಲ, ಬಟ್ ಕಣ್ಣಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀವಿ. ನಿನ್ನೆ ಫಾಸ್ಟಿಂಗ್ ನಾವು ಬ್ರೇಕ್ ಮಾಡಿದ್ದು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಅಲ್ಲೇ ಬ್ರೇಕ್ ಮಾಡಿದ್ದು. ಆಫೀಸಲ್ಲಿ ಒಂಥರ ಸ್ನ್ಯಾಕ್ಸ್ ತಿಂದ ನಾವು, ಅದು ಚೆನ್ನಾಗಿತ್ತು. ಫಸ್ಟ್ ಟೈಮ್ ಏನೋ ಹೊಸ್ದಾಗಿ ಟ್ರೈ ಮಾಡಿದೆ. ನನ್ನ ಜೊತೆ ಇನ್ನೊಬ್ರು ಇದ್ರು, ಅವರು ಹೇಳ್ಕೊಂಡು ಕೊಟ್ಟರು ಫಸ್ಟ್ ಏನು ತಿನ್ನಬೇಕು, ಆಮೇಲೆ ನೀರು ಕುಡಿಬೇಕು ಅಂತೆಲ್ಲ ಚೆನ್ನಾಗಿ ಹೇಳ್ಕೊಂಡು ಕೊಟ್ಟರು. ಎಲ್ಲ ಚೆನ್ನಾಗೋಯ್ತು ನಿನ್ನೆ. ಅದಕ್ಕೆ ಇವತ್ತು ಒಂಚೂರು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ಇವತ್ತು ಪ್ರಾಪರಾಗಿ ಮಾಡೋಣ ಅಂತ. ಗುರು ಇಲ್ಲಿರೋ ಜನಗಳು ತಲೆನೇ ಕೆಡ್ಸ್ಕೊಳ್ಳೋಲ್ಲ ಬ್ರೋ. ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ ಎಲ್ಲ ಸೇಮ್ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ ಇಲ್ಲಿ. ನೋಡಿ, ನಾನು ಮಾಡ್ತಿರೋ ಮೇನ್ ರೀಸನ್ ಏನಕ್ಕೆ ಫಾಸ್ಟಿಂಗ್ ಅಂದರೆ, ನನ್ನ ಜೊತೆ ಇರೋರೆಲ್ಲ ಮುಸ್ಲಿಮ್ಸು. ಅದಕ್ಕೆ ಅವರೆಲ್ಲ ಉಪವಾಸ ಇರ್ಬೇಕಾದ್ರೆ ನಾನು ಒಬ್ಬನೇ ಊಟ ಮಾಡಿದ್ರೆ ಚೆನ್ನಾಗಿರಲ್ಲ. ಅವ್ರ ಜೊತೆ ನಾನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಟ್ರೈ ಮಾಡಿ. ಏನು 30 ದಿನ ಸಾಧಿಸಲೇಬೇಕು ಅಂತ ಏನಿಲ್ಲ. ಮಸೀದಿಗೆ ಹೋಗ್ಬೋದಿತ್ತು, ಬಟ್ ನಂಗೇನು ಮಾಡೋಕ್ಕೆ ಬರಲ್ಲ. ಹೋಗ್ಬಿಟ್ಟು ಏನು ಮಾಡೋದು ಅಂತ ಹೋಗಿಲ್ಲ. ನಾನು ಕೇಳಿದೆ ಅವರಿಗೆ, ಬ್ರೋ ನಾನು ಮಾಡ್ಬೋದಾ ಇದು ಫಾಸ್ಟಿಂಗ್ ಅಂತ. ಬ್ರೋ ಮಾಡು, ಪರವಾಗಿಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡು, ಬಟ್ ತುಂಬ ಸೀರಿಯಸ್ ಆಗಿ ತೊಗೋಬೇಡ ನೀನು. ಹೊಟ್ಟೆ ಅಷ್ಟೇ ಸುಸ್ತಾದರೆ ಏನು ಬೇಕಾದ್ರೆ ತಿನ್ನು, ಪರವಾಗಿಲ್ಲ, ನೀನು ನಡೆಯುತ್ತೆ ಅಂದರು. ಬಟ್ ಅವ್ರು ತುಂಬ ಸೀರಿಯಸ್ ಆಗಿ ಫಾಲೋ ಮಾಡ್ತಾರೆ. ನಾನು ಎಷ್ಟು ದಿನ ಮಾಡ್ತೀನಿ ಅಂತ. ಗುರು, ನೀವು ಅನ್ಕೊಂತಿರ್ಬೋದಲ್ಲ, ಇವನೇನಿಗೆ ಅವ್ರ ಮನೆಗೆ ಊಟ ಮಾಡ್ತಾವನೆ ಅಂತ ನೈಟ್ ಹೊತ್ತು. ಏನಕ್ಕೆ ಅಂದರೆ ತೋರಿಸ್ತೀನಿ ಬನ್ನಿ ಆಚೆ. ನೋಡಿ ಅಲ್ಲಿ ಹೋಟ್ಲು ಕಾಣಿಸ್ತಿದೆಯಲ್ಲ ಅಲ್ಲಿ, ಅಲ್ಲೇ ನಾವು ರೆಗ್ಯುಲರಾಗಿ ಊಟ ಮಾಡೋದು. ಇವಾಗ ರಂಜಾನ್ ಟೈಮ್ ಅಲ್ವಾ, ಯಾರು ಕಸ್ಟಮರ್ಸು ಬರೋಲ್ಲ, ಹೋಟ್ಲುಗಳು ಯಾರು ತೆಗಿಯೋಲ್ಲ ಆಲ್ಮೋಸ್ಟ್ ಇಲ್ಲಿ. ಅದಕ್ಕೆ ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಒಂಚೂರು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಫ್ಲೈಟ್ಗೆ ಹೋಗ್ತೀವಿ. ಇಲ್ಲ ಟೈಮ್ ಇರಲಿಲ್ಲ ಅಂದರೆ ಪಾರ್ಸಲ್ ತೊಗೊಂಬಿಟ್ಟು ಸೀದಾ ಮನೆಗೆ ಹೋಗ್ಬಿಟ್ಟು ಅಲ್ಲ ಊಟ ಮಾಡ್ತೀವಿ. ಇವತ್ತು ಟೈಮ್ ಎಷ್ಟು? 4:30 ಎಷ್ಟು ಆಗಿದೆ, ಎಷ್ಟೋ ಟೈಮ್ ಆಗೈತೆ. ಇನ್ನೊಂದು 2 ಅವರ್ ಆಯ್ತು ಕರೆಕ್ಟಾಗಿ. ಆ 2 ಅವರಲ್ಲಿ ಊಟ ಪಾರ್ಸಲ್ ಇಸ್ಕೊಂಡು ಸೀದಾ ಫ್ಲೈಟ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಮೇ ಬಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಯಾಕೆಂದರೆ ಎಲ್ಲ ಸ್ಟೋರೇಜ್ ತುಂಬ ಹೋಗ್ಬಿಟ್ಟಿದ್ರು. ಫೋನ್ದು, ಲ್ಯಾಪ್ಟಾಪ್ದು, ಗೋಪ್ರೋ, ಮೆಮೊರಿ ಕಾರ್ಡ್ದು. ಒಂದು ಪೆನ್ಡ್ರೈವ್ ತೊಗೊಂಡಿದ್ದೆ ನಾನು. ಪೆನ್ಡ್ರೈವ್ ಫುಲ್ಲು ಕರಪ್ಟ್ ಆಗ್ಬಿಟ್ಟೈತೆ, ಅದು ಫೈಲೆಲ್ಲ ಡಿಲೀಟ್ ಆಗೈತೆ.
ಅದಕ್ಕೆ ಆ ಪೆನ್ಡ್ರೈವ್ದು ನಾಳೆ ಏನೋ ವಿಚಾರಿಸ್ಕೊಂಡು ಆ ಪೆನ್ಡ್ರೈವ್ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕು. ಸರಿ, ಆದರೆ ಈವ್ನಿಂಗ್ ಸಿಗೋಣ, ಇಲ್ಲಾಂದರೆ ಸೀದಾ ನಾಳೆ ಮಾರ್ನಿಂಗ್ ಸಿಗೋಣ. ಬಾಯ್. ಇದು ಫಾಸ್ಟಿಂಗ್ದು ಎಷ್ಟು 3ನೇ ದಿವಸ. ಇವತ್ತೇನಾಯ್ತಂದರೆ ಮಾರ್ನಿಂಗ್ ಊಟನೇ ಮಾಡಿಲ್ಲ ನಾವು. 5 ಗಂಟೆಗೆ ಊಟ ಮಾಡ್ತೀವಲ್ಲ, ಅದು ಮಾಡೇ ಇಲ್ಲ. ಹಂಗೆ ಮನ್ಕೊಂಬಿಟ್ಟಿದ್ದು, ನಿದ್ದೆ ಬಂದ್ಬಿಟ್ಟಿದ್ದು. ಇವತ್ತಿರೋದು ಆ್ಯಕ್ಚುಲ್ ಟೆಸ್ಟು. ಯಾಕೆಂದರೆ ಇಷ್ಟು ದಿನ ಬೆಳಗ್ಗೆ ಊಟ ಮಾಡ್ತಿದ್ದೋ, ರಾತ್ರಿ ಗಂಟ ನಡೀತಿತ್ತು. ಇವತ್ತು ಮಾರ್ನಿಂಗ್ ಊಟನೇ ಮಾಡಿಲ್ಲ, ನೈಟ್ ಗಂಟ ಹಂಗೆ ಇರಬೇಕು. ಚೆನ್ನಾಗಿರುತ್ತೆ ಇವತ್ತು ಒಂಥರ. ನೋಡೋಣ ಹೆಂಗೋಗುತ್ತೆ ಅಂತ. ನೋಡಿ, ಊಟ ಮಾಡಬೇಕಂತ ತಂದಿಕ್ಕಿದ್ದೆಲ್ಲ ಹಂಗೆ ಇದ್ದೀನಿ, ಯಾರು ತಿಂದೇ ಇಲ್ಲ. ತುಂಬ ಹೊಟ್ಟೆ ಸಿಗೈತೆ. ನೋಡಿದ್ರೆ ಇವತ್ತೇ ಮಳೆ ಬರ್ತೈತೆ. ಮಳೆ ಸ್ಟಾರ್ಟ್ ಆಗಿದ್ದೀವಿ ನೋಡಿ. ಟೈಮ್ ಏನೂ ಮಾಡೋಕ್ಕಾಗಲ್ಲ. 2 ದಿನ ಆರಾಮಾಗಿತ್ತು, 3ನೇ ದಿನ ಇಲ್ಲಿ ಮಳೆ ಇದೆ. ನಾವು ಅಲ್ಲಿ ಬಸ್ಸು ತಗ್ಲಾಕೊಂಬಿಟ್ಟಾಗಲ್ಲ. ಇವತ್ತು ನಾನು ಒಬ್ಬನೇ ಮಾಡ್ತಿದ್ದೀನಿ. ಯಾಕೆಂದರೆ ಅವ್ರಿಗೆ ಮೇ ಬಿ ಮಾಡ್ತಿಲ್ಲ ಇವತ್ತು. ಫ್ರೆಂಡ್ಸ್ ಏನಪ್ಪ ಫಂಕ್ಷನ್ ಎಲ್ಲ ಇದೆಯಂತೆ, ಅವರ ಗೊತ್ತಿರೋರ ಮನೆಯಲ್ಲಿ, ಅದಕ್ಕೆ ಹೋಗ್ತಿದ್ದಾರೆ. ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಗುರು ಎಲ್ಲ ಊಟ ಹಾಕೊಂಡು ರೆಡಿಯಾಗಿತ್ತು. ಇನ್ನೇನು ಊಟ ಸ್ಟಾರ್ಟ್ ಮಾಡೋಣ ಅಂತ ಹಿಂಗೆ ಕುತ್ಕೊಂಡೆ. ಜಸ್ಟ್ ಆಚೆ ನೋಡಿದೆ ಗುರು, ನೋಡಿ ಫುಲ್ಲು ಮೋಡ ಇಲ್ಲೇ ಇದೆ ಗುರು. ನನ್ನ ಕಣ್ಣು ಮುಂದೆನೇ ಮೋಡ ಕಾಣಿಸ್ತೈತೆ ನೋಡಿ. ನಿಮಗೂ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಟೈಮ್ ಲ್ಯಾಪ್ಸ್ ಹಾಕೋಣ. ನಾನು ಅಷ್ಟರಲ್ಲಿ ಊಟ ಮುಗಿಸ್ಕೊಂಡ್ಬಿಡ್ತೀನಿ. ನೋಡಿ ಟೈಮ್ ಎಷ್ಟಾಗೈತೆ, 6:45. ಊಟ ಮಾಡ್ಬೋದು ಇವಾಗ. 6:45 ಆಗೈತೆ. ಇಲ್ಲೆಲ್ಲ ಇಟ್ಬಿಟ್ಟು ಟೈಮ್ ಲ್ಯಾಪ್ಸ್ ಮಾಡ್ತೀನಿ. ಅಷ್ಟರಲ್ಲಿ ವ್ಯೂ ನೋಡ್ಕೊಂಬನ್ನಿ. ಅಷ್ಟರಲ್ಲಿ ಊಟ ಮಾಡ್ಬಿಟ್ಟು ಸಿಗ್ತೀನಿ. ಇವತ್ತು 5ನೇ ದಿನ. 4 ದಿನ ಕಂಪ್ಲೀಟ್ ಆಯ್ತು. ಇನ್ನು ಮೂರೇ ದಿನ ಬಾಕಿ ಐತೆ. 3 ದಿನ ಆಫೀಸಲ್ಲಿ ಸಿಗೋಣ. ಬೆಳಗ್ಗೆ ಊಟ ಮಾಡಿಲ್ಲ, ಸಾಯಂಕಾಲ ಗಂಟು ಹಂಗೆ ಇರಬೇಕು. ಇವಾಗ ನೀರು ಕುಡಿಬೇಡ್ದು ಗುರು. ನೋಡೋಣ ಹೆಂಗಿರುತ್ತೆ ಅಂತ. ಇವತ್ತು ಒಂಚೂರು ಕಷ್ಟ ಇರ್ಬೋದು, ಆದರೆ ಇವಾಗ ಸಿಗ್ತೀನಿ. ಇಲ್ಲಾಂದರೆ ರಾತ್ರಿ ಊಟ ಟೈಮಾಗಿ ಸಿಗ್ತೀನಿ. ಊಟ ಮಾಡಬೇಕು, ನೀರು ಕುಡಿಬೇಕು ಅನ್ಸುತ್ತೆ, ಕುಡಿಯೋಂಗಿಲ್ಲ. ಒಂಥರ ಚೆನ್ನಾಗೈತೆ ಗುರು ಇದು. 7 ದಿನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಇವತ್ತು 5ನೇ ದಿನ. ಆದರೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡ್ತೀನಿ. ಬಟ್ ಟಾರ್ಗೆಟ್ ಇರೋದು 7 ದಿನ, ಮಿನಿಮಮ್ 7 ದಿನ ಮಾಡಲೇಬೇಕು. ಇವತ್ತು ಆಫೀಸ್ ಬೇಗ ಕ್ಲೋಸ್ ಮಾಡ್ತಿದ್ದೀವಿ. ಟೈಮ್ ಎಷ್ಟು 6:15 ಆಗೈತೆ. ಇವಾಗ ಆಫೀಸ್ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ ಪಾರ್ಸಲ್ ಇಸ್ಕೊಂಡು ಸೀದಾ ಮನೆಗೆ ಹೋಗಿ ಸಿಗ್ತೀನಿ. ಊಟ ಮಾಡೋ ಟೈಮ್ ಇವಾಗ. ಒಂದೇ ಸಲ ಊಟ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಎಡಿಟ್ ಮಾಡ್ಬಿಟ್ಟು ಮನ್ಕೊಳ್ಳೋದು ಅಷ್ಟೇ. ಸುಮ್ಮನೆ ಡಬಲ್ ಕೆಲಸ ಏನಕ್ಕೆ ಅಂತ. 5ನೇ ದಿವಸ ಮುಗೀತು. ನಾಳೆ 6ನೇ ದಿವಸ ಸಿಗ್ತೀನಿ. ಬಾಯ್. ಗುರು ಇವತ್ತು 6ನೇ ದಿನ. ಈ ಥರ ಹುಷಾರಿಲ್ದ್ರ ಹತ್ರ ಆಗ್ಬಿಡ್ತು. ಅದಕ್ಕೆ 6:30 ಎಷ್ಟು ಗಂಟೆ ಟೈಮ್ ಇವಾಗ 6:36 ಆಗೈತೆ. ಥರ ತಲೆನೋವು ಎಲ್ಲ ಹುಷಾರಿಲ್ಲ, ಫೀಲ್ ಆಯಿತು. ಅದಕ್ಕೆ ಬಂದ್ಬಿಟ್ಟೆ ನಾನು ಫ್ಲ್ಯಾಟ್ಗೆ. ನಿದ್ದೆ ಬೇರೆ ಸರಿಯಾಗಿ ಮಾಡ್ತಿಲ್ಲ ನಾನು. ಇವತ್ತು ಲಾಸ್ಟ್ ಅನಿಸುತ್ತೆ. 7 ದಿನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಬಟ್ ಪರವಾಗಿಲ್ಲ. 6 ದಿನ ಮಾಡಿದ್ದೀನಿ. ಮಾಡ್ಬೋದಿತ್ತು ಗುರು, ರಿಸ್ಕ್ ತೊಗೊಂಡು. ಬೆಂಗಳೂರು ಇದ್ದರೆ ಮಾಡ್ತಿದ್ದೆ. ನಮ್ಮ ಮನೆಯವ್ರು ಇರ್ತಿದ್ರು, ನಾನು ನೋಡ್ಕೊತಿದ್ರು ಆರಾಮಾಗಿ. ಆಚೆ ಬಂದಿದ್ದೀವಿ ಪಾಪ, ಅಷ್ಟೇ ಗುರು. 6 ದಿನ ಮಾಡಿದ್ದೀನಿ. ಏನು 7 ದಿನ ಮಾಡಲೇಬೇಕು ಅಂತ ಏನು ರೂಲ್ಸ್ ಏನಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ನಾವು 1 ದಿನ ಮಾಡ್ಬೋದು ಅಂತ ರಿಸ್ಕ್ ತೊಗೊಂಡ್ರೆ 1 ವಾರ ಆಮೇಲೆ ರೆಸ್ಟ್ ಮಾಡಬೇಕಾಗುತ್ತೆ.
ಚೆನ್ನಾಗಿತ್ತು ಅನ್ಕೊತೀನಿ. 7 ದಿನ ಡೈಲಿ 5 ಗಂಟೆಗೆ ಎದ್ದೇಳೋದು, 5 ಗಂಟೆಗೆ ಎದ್ಬಿಟ್ಟು ಊಟ ಮಾಡೋದು, 6 ದಿನ ಮಾಡಿದ್ದೀನಿ ಗುರು. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಡಿಸಿಪ್ಲಿನ್, ಮೇಯ್ನ್ಲಿ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಇದು ಮಾಡೋಕ್ಕೆ. ನಾನು ಫಸ್ಟ್ ಟೈಮ್ ಮಾಡ್ತಿಲ್ಲ, ಅದಕ್ಕೆ ಈ ಥರ ಆಗೈತೆ ಅನಿಸುತ್ತೆ. ಅದರಲ್ಲಿ ಮೇಯ್ನ್ ನಿದ್ದೆ ಬೇರೆ ಮಾಡ್ತಿಲ್ಲ ನಾನು. ನಿದ್ದೆ ಮಾಡಿದ್ರೆ ಸರಿಯಾಗಿರೋದು ಅನಿಸುತ್ತೆ, ನಿದ್ದೆ ಮಾಡ್ತಿಲ್ವಲ್ಲ ಅದಕ್ಕೆ ತಲೆನೋವು, ಸುಸ್ತು, ಜ್ವರ ಥರ ಫೀಲ್ ಆಗ್ತೈತೆ. ಅದಕ್ಕೆ ಬೇಡ ಅಂತ ಬಿಟ್ಟೆ ಇಲ್ಲಿಗೆ. 6 ದಿನ ಮಾಡಿದ್ದೀನಿ. ಬಟ್ ಟಾರ್ಗೆಟ್ 7 ದಿನ ಇತ್ತು. ಒಂದೇ ದಿನ ಮಿಸ್ ಆಗೈತೆ, ನೋ ಪ್ರಾಬ್ಲಮ್. ಫಸ್ಟ್ ಟೈಮ್ ಅಲ್ವಾ. 1 ವಾರ ಆಲ್ಮೋಸ್ಟ್ ಈ ವಿಡಿಯೋ ಡೈಲಿ ಶೂಟ್ ಮಾಡೋದಾಗಿತ್ತು. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಅಷ್ಟೇ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.